ಈ ತರದ್ ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆಕ್ಚುಲಿ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್ ಅದು. ಓಕೆ ಸರ್. ದಟ್ ಈಸ್ ದ ಲಾಸ್ಟ್ ಶಾರ್ಟ್. ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬಾ ಡಿಫಿಕಲ್ಟ್. ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡಬಹುದು ಅಷ್ಟೇ ಅದನ್ನ. ಓಕೆ. ಬಟ್ Wait a minute. ಉಳುಗೋಗಿದ್ದೀರಾ? ಸ್ವಲ್ಪ ಆಚೆ ಬನ್ನಿ. ಇವತ್ತು ನಿಮ್ಮ ಅಭಿಮಾನಿಗಳ ದಿನ. ಪ್ರಜಾಪ್ರಭುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಸಾರ್. ಕಮಿಂಗ್ ಸೂನ್. I'll set your screens on fire. ನಾನು ವಿವರಿಸಲು ಪ್ರಾರಂಭಿಸುವ ಮೊದಲು ದಯವಿಟ್ಟು ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದರ ಕುರಿತು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಹಾಕಿ. Before I start to explain, please do put your thoughts in the comments about what did you understand. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನೆಲ್ ತರ ಕೆಲಸ ಮಾಡುವಾಳು. ಈ ಪ್ರಪಂಚದಲ್ಲಿ 5 ಉಪೇಂದ್ರರಿದ್ದಾರೆ. There are 5 Upendras in UI world. ನಿರ್ದೇಶಕ ಉಪೇಂದ್ರ ಅವರು ಕಲ್ಕಿ ಅವರೊಂದಿಗೆ ಮಾತನಾಡಿ ಅವರು ತೋರಿಸಲು ಬಯಸಿದ್ದ ಕಥೆಯ ಬದಲಿಗೆ ತಮ್ಮದೇ ಆದ ಕಥೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ ಎಂದು ಅವರು ಸ್ಕ್ರಿಪ್ಟ್ ಬರೆದಿದ್ದಾರೆ. He wrote script that the director Upendra will talk to Kalki and start to make his own story instead of the story what he wanted to show. ಕಲ್ಕಿ ಚಿತ್ರಕಥೆ ಬರೆಯುತ್ತಿದ್ದ ನಿರ್ದೇಶಕ. The director who was writing Kalki's script. ಈ ಕಥೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಕಲ್ಕಿಯಾಗಿ ಬದಲಾಗುತ್ತಾನೆ ಮತ್ತು ಇತರರನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಅವರು ಬದಲಾಗದ ಕಾರಣದಿಂದ ಅವನು ಅವರನ್ನು ಕೊಲೆ ಮಾಡಲು ಆರಂಭಿಸುತ್ತಾನೆ. In this story, an ordinary man turns into Kalki and tries to save others as they don't change, so he starts murdering them. ಒಬ್ಬ ಸಾಮಾನ್ಯ ವ್ಯಕ್ತಿಯು ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ. An ordinary person starts to think what is good and what is bad. ಅವನು ಸತ್ಯ ಮತ್ತು ಸುಳ್ಳನ್ನು ಸೃಷ್ಟಿಸಿದ್ದು ಹೀಗೆ. That's how he created truth and lie. ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವೆ ಯುದ್ಧ ಪ್ರಾರಂಭವಾಗುತ್ತದೆ. Battle between good and bad begins. ಕೊನೆಯಲ್ಲಿ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. In the end, you know who wins the battle. ಸಾಮಾನ್ಯ ವ್ಯಕ್ತಿ ಈಗ ತನ್ನ ಮನಸ್ಸಿನಲ್ಲಿ ಕಲ್ಕಿಯನ್ನು ಜಾಗೃತಗೊಳಿಸುತ್ತಾನೆ. Ordinary person now awakens Kalki in his mind. ಕಲ್ಕಿಯಾಗುವ ಸಾಮಾನ್ಯ ವ್ಯಕ್ತಿ ಈಗ ತನ್ನನ್ನು ಸೃಷ್ಟಿಸಿದ ನಿರ್ದೇಶಕನೊಂದಿಗೆ ಮಾತನಾಡುತ್ತಿದ್ದಾನೆ. Ordinary person who becomes Kalki is now talking to the director who created him. ನೀವು ಸ್ಕ್ರಿಪ್ಟ್ ಬರೆಯುತ್ತಿದ್ದೀರಿ ಎಂದು ಕಲ್ಕಿ ನಿರ್ದೇಶಕರಿಗೆ ಹೇಳಿದಾಗ ನಿರ್ದೇಶಕರು ನಾನು ಸ್ಕ್ರಿಪ್ಟ್ ಬರೆಯುತ್ತಿದ್ದೇನೆ ಎಂದು ಗೊಂದಲಕ್ಕೊಳಗಾಗುತ್ತಾರೆ. Kalki says to director that you are writing script and director gets confused that I am writing script. ಈ ಎಲ್ಲಾ ವಿಷಯಗಳ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಎಂದು ನಿಮಗೆಲ್ಲರಿಗೂ ಪ್ರಶ್ನೆ. Question to you all that actually who is the mastermind behind all these things. ನಿಜವಾದ ಉಪೇಂದ್ರ ಅವರು ಕೆಟ್ಟದನ್ನು ಒಳ್ಳೆಯದನ್ನು ಯುದ್ಧ ಮಾಡಿಸಿ ಅಲ್ಲಿ ಕೆಟ್ಟದನ್ನು ಗೆಲ್ಲಿಸಿ ಅವನು ಕಲಿಯಾಗಿ ಕನ್ವರ್ಟ್ ಆಗಿ ಅವನು ಡೈರೆಕ್ಟರ್ ಹತ್ರ ಮಾತಾಡಾಗಿ ಮಾಡಿದ್ದು. The real Upendra created the UI world and made good and bad fight and let the bad win and then he became Kalki, then he went to talk to the director. ನೀವು ಏನು ಮಾಡಿದರೂ ನೀವು ಯಾವಾಗಲೂ ಉನ್ನತ ಅಧಿಕಾರಿಗಳಿಂದ ನಿಯಂತ್ರಿಸಲ್ಪಡುತ್ತೀರಿ. ಅವರು ತಮ್ಮನ್ನು ತಾವು ದೇವರು ಎಂದು ಕರೆಯುತ್ತಾರೆ. No matter what you do, you are always been controlled by the superior, they call themselves God. ಸ್ವಲ್ಪ ಆಚೆ ಬನ್ನಿ. ಇವತ್ತು ನಿಮ್ಮ ಅಭಿಮಾನಿಗಳ ದಿನ. ಪ್ರಜಾಪ್ರಭುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಸಾರ್. ಕಮಿಂಗ್ ಸೂನ್. AI world. This is UI